ನಮ್ಮದು UDF, ನಾನು 2 ಬಾರ ಅಲ್ಲಿ 2 ಜಿಲ್ಲಾ ಇನ್ಚಾರ್ಜ್ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿ ನಾವು ನಮ್ಮ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರೆಲ್ಲ ಪಬ್ಲಿಕ್ಗೆ ನಮಗೆ ಅನೌನ್ಸ್ಮೆಂಟ್ ಮಾಡೋ ಕಾಲಕ್ಕೆ ಹೇಳ್ತಿದ್ರು ಅವರು 100 ಸೀಟ್ಸ್ ಬರ್ತಾರೆ ಅಂತೇಳಿ ಸರ್. ಇದರ ಆ ರೀತಿಯಾದಂಥ ಒಂದು ವಾತಾವರಣ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟು ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಗ್ಗೆ ಸಹಿತ ಭಾಳ ವ್ಯತಿರಿಕ್ತವಾದಂಥ ಅವರ ಆಡಳಿತ ಬಗ್ಗೆ ನಮಗೆ ಕಾಣ್ತಾ ಇತ್ತು. ಆ ದಿಶೆಯಲ್ಲಿ ಈ ಸಾರಿ ನಮ್ಮವರು ಕಳೆದ 6 ತಿಂಗಳನ್ನೇ ವ್ಯವಸ್ಥಿತ ರೀತಿಯಲ್ಲಿ ಯಾರನ್ನು ಎಲ್ಲಿ ಅಭ್ಯರ್ಥಿ ಮಾಡಬೇಕು ಯಾವ ರೀತಿ ಅಂತೇಳಿ ಅಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ AICC ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಮಾನ್ ವೇಣುಗೋಪಾಲ್ ಅವರು ಭಾಳಷ್ಟು ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಅಲ್ಲಿ ಕೇರಳದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವ್ರಿಗೂ ಮತ್ತು ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಸಾಕಷ್ಟು ಅಲ್ಲಿ ಜನಾಭಿಪ್ರಾಯ ಪ್ರೀತಿ ವಿಶ್ವಾಸ ಅವ್ರ ಮೇಲಿದೆ. ಹಾಗಾಗಿ ನಾವು ಅಲ್ಲಿ ಕ್ಲಿಯರ್ ಮೆಜಾರಿಟಿ ನಮ್ಗೆ ಬರ್ತದೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಮಾತನ್ನು ಮೊದಲನೇ ಇರ್ತದೆ. ಅದೇ ರೀತಿಯಾಗಿ ಇವತ್ತು 90ಗೂ ಮೀರಿ ಇವತ್ತು ಮೆಜಾರಿಟಿ ಕಾಣ್ತಾ ಇದೆ. ಸೊ ಉಳಿದಂಥದ್ದನ್ನು ನಾವು ನೋಡಬೇಕು. ಬೇರೆ ಕಡೆ ಎಲ್ಲ ನಾವು ಅವ್ರ ಪಾರ್ಟ್ನರ್ಸ್ ಅಷ್ಟೇ, ನಾವು ನೇರವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿರ್ತಕ್ಕಂಥದ್ದಲ್ಲ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಸರಿ ಹೋಗ್ಬೋದು ಎಂಬುದು ನಮ್ಮೆಲ್ಲರ ಆಸೆ ಇತ್ತು. ಆದರೆ ಇವತ್ತು ಅಲ್ಲಿರ್ತಕ್ಕಂಥ 15 ವರ್ಷ ಆಯ್ತಲ್ಲ, ಈಗ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಸಹಜವಾಗಿ ಇರ್ತದೆ. ಆ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟಿಂದ ಅದು ಹಿನ್ನಡೆ ಆಗಿರ್ಬೋದು ಎಂಬುದು ನಮ್ಮ ಉದ್ದೇಶ.